दिवाकर नमस्तुभ्यं प्रभाकर नमोस्तुते सप्ताश्वरतमारूढं प्रचण्डकश्यपात्मजं श्वेतपद्मं हरं देवं तं सूर्यं प्रणमाम्यहम्। ओम सूर्यदेवाय नमः। ओम सूर्यदेवाय नमः। गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। सर्वमंगल मांगल्ये। ಇವಾಗ ನೋಡಿದ್ರೆ ಮಲಗಿದಾಳೆ, ಪರವಾಗಿಲ್ವಾ? ಅಂದರೆ ಬೆಳಕು ಹರಿತಲ್ಲ. ಪರವಾಗಿಲ್ಲಪ್ಪ, ಇನ್ನೇನು ಜೀವಕ್ಕೆ ಭಯ ಇಲ್ಲ, ಮಲ್ಕೊಳ್ಳಿ. ನಿಮ್ಮಿಂದ ತುಂಬ ಉಪಕಾರ ಆಯ್ತು. ನಂದೇನಿದೆಯಪ್ಪ, ಒಂದೇ ದಿನದಲ್ಲಿ ಏನೆಲ್ಲ ಆಗೋಯ್ತು. ಬರೋದು ಹೇಳ್ಕೊಂಡು ಬರಲ್ಲ, ಆಗೋದು ಹೇಳ್ಕೊಂಡು ಆಗಲ್ಲ. ನೋಡು, ನೀನು ನಿನ್ನ ಹೆಂಡತಿ ಜೊತೆಯಾಗಿದ್ರೆ ನಿಮ್ಮಿಬ್ರು ಜೀವನಾನು ಚೆನ್ನಾಗಿರುತ್ತೆ. ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಸಂಸಾರ ಸುಖಮಯವಾಗಿರುತ್ತೆ. ಜೋಡಿ ಎತ್ತಿದ್ರೇನೆ ಅಲ್ವಾ ನೊಗ ಮುಂದೆ ಸಾಗೋದು, ಬೇಳೆ ಬೆಳೆಯೋದು. ಸಂಸಾರ ಅನ್ನೋ ಮುಖಕ್ಕೆ ನೀನೊಂದು ಕಣ್ಣು ಅವಳೊಂದು ಕಣ್ಣು, ನೆನ್ಪಿಟ್ಕೋ. ಅರ್ಥ ಆಯ್ತು ಅರ್ಚಕ್ರೆ. ಬರೀ ಅರ್ಥ ಆದರೆ ಸಾಕಾಗೋಲ್ಲ, ನುಡಿಯೋದೊಂದು ನಡೆಯೋದೊಂದು ಆದರೆ ಏನೂ ಪ್ರಯೋಜನ ಇಲ್ಲ. ಜಗತ್ತಿನ ಕಣ್ಣಿಗೆ ಸರಿಯಾಗಿರ್ಬೇಕು ಅಂತ ನಾಟಕ ಮಾಡೋದ್ರಿಂದ ಯಾರಿಗೂ ಉಪಯೋಗ ಹೇಳು? ನಿಮ್ಮ ಜೀವನ ಸರಿ ಹೋಗ್ಬೇಕು ಅಂದರೆ ಒಬ್ರಿಗೊಬ್ರು ಜೊತೆಯಾಗಿ ನಡೀಬೇಕು. ಹೃದಯದಲ್ಲಿ ಪ್ರೀತಿ ಇದ್ರೇನೆ ಬದುಕಲ್ಲಿ ಆಸಕ್ತಿ ಇರುತ್ತೆ. ಶ್ರದ್ಧಾ, ನೀನ್ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಯಾಕೋ ಎಚ್ಚರ ಆಗೋಯ್ತು, ಹಾಗೆ ಬಂದೆ. ಮೆತ್ತಿಗೆ ಮೆತ್ತಿಗೆ. ಈಗ ಹೇಗಿದ್ಯಮ್ಮ? ಆರಾಮ ಅನಿಸ್ತಾ ಇದೆ. ಎಲ್ಲ ತಾಯಿ ಕೃಪೆ. ನೀನ್ ರೆಸ್ಟ್ ಮಾಡ್ಬೋದಾಗಿತ್ತು ಸ್ವಲ್ಪ. ಇಲ್ಲ ಬೇಡ, ನಾವು ಹೊರಟು ಬಿಡೋಣ. ಅಜ್ಜಿ ಅವರೆಲ್ಲ ಬರ್ತಾರೆ, ಸುಮ್ಮನೆ ಅವ್ರಿಗೆ ಗಾಬರಿ ಆಗುತ್ತೆ. ಅದೇನೋ ಹೇಳ್ಕೊತೀನಿ ನಾನು, ಪರವಾಗಿಲ್ಲ. ಇಲ್ಲ ಭುವನ್, ನಾನು ಸುಧಾರಿಸ್ಕೊಂಡಿದ್ದೀನಿ. ಹೋಗೋಣ ನಾವು, ನನಗೇನೂ ಆಗಿಲ್ಲ, ಪರವಾಗಿಲ್ಲ. ಆಯ್ತಮ್ಮ, ಹೋಗುವಂತೆ. ನೀನು ಮನ್ಸು ಹೇಗೆ ಹೇಳುತ್ತೋ ಹಾಗೆ ಮಾಡು. ಬೇಡ ಬೇಡ ಬೇಡ, ನನಗೆ ಯಾಕಮ್ಮ ನಮಸ್ಕಾರ. ನೀನು ಉಳಿಸ್ಕೊಂಡು ನಿನ್ನ ಗಂಡ ಮತ್ತೆ ಜೀವ ಕೊಟ್ಟವಳು ತಾಯಿ. ಭುವನ್, ನಿಮಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ನಾನು. ಅದೆಲ್ಲ ಏನೂ ಇಲ್ಲ. ಬನ್ನಿ, ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿವ್ರಂತೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಬಾ ಫ್ರೆಶ್ ಆಗೋಣ. ನಮಸ್ಕಾರ ಡಾಕ್ಟ್ರೆ. ಓ ಬನ್ನಿ ಬನ್ನಿ. ಸುರೇಶ್ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ, ಇವನೇ. ಓ ಸರಿ ಸರಿ, ಕೂರ್ಸಿ ಅಲ್ಲಿ ಕೂರ್ಸಿ. ಕೂತ್ಕೋ. ನಿರಾಣಿ. ಏನಪ್ಪ ಸುರೇಶ್, ಹೇಗಿದ್ಯಾ? ಹೇಗಿದೀಯಾ ಹೇಗಿದೀಯಾ ಹೇಗಿದೀಯಾ? ನಿಂಗೆ ಬರೆಯಕ್ ಬರುತ್ತಾ? ನೀನ್ ಬರೀತೀಯಾ? ಏನ್ ಬರಿಬೇಕಪ್ಪ ನಾನು? ರೂಲ್ಸ್ ರೂಲ್ಸ್. ನೀನು ರೂಲ್ಸ್ ಬರೀತೀಯಾ? ನಾನ್ ನೋಡ್ತೀನಿ. ಸುರೇಶ, ಹಾಗೆಲ್ಲ ಮಾತಾಡ್ಬಾರ್ದು ಕಣೋ, ಅವ್ರು ಡಾಕ್ಟ್ರು. ಇರ್ಲಿ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಹೇಳಿ, ಏನಾಗಿದೆ? ಇವನು ನಮ್ಮ ಪಕ್ಕದ ಮನೆಯವನು. ಚೆನ್ನಾಗೇ ಇದ್ದ ಡಾಕ್ಟರ್. ಅದಕ್ಕೆ 3-4 ದಿನ ಟ್ಯಾಬ್ಲೆಟ್ ಮಿಸ್ ಆಯ್ತು. ಸರಿ ಸರಿ, ಟ್ಯಾಬ್ಲೆಟ್ ಮಿಸ್ ಆಗಿದೆಯಲ್ವಾ, ಡೋಂಟ್ ವರಿ. ಇವ್ ನಾನು ನೋಡಿದ್ರೆ ಆ ಥರ ಸಮಸ್ಯೆ ಇರೋ ಥರ ಕಾಣ್ತಾ ಇಲ್ಲ. ಆಕ್ಸಿಡೆಂಟಿಂದ ಹೀಗಾಗಿದ್ದಾರೆ ಅಷ್ಟೇ.
ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಹೌದಾ ಡಾಕ್ಟ್ರೆ? ಹೌದಮ್ಮ, ಮೆದುಳಿನ ನರಗಳಿಗೆ ತುಂಬಾ ಪೆಟ್ಟಾಗಿದ್ರೆ ಇವನು ಇಷ್ಟೊಂದು ಆಕ್ಟಿವ್ ಆಗಿರಕ್ ಆಗ್ತಾ ಇರ್ಲಿಲ್ಲ. ಈಗ ಇವ್ರು ಮಾತಾಡೋದು ನೋಡಿದ್ರೆ ಇವ್ರಿಗೆ ತುಂಬಾ ಸಮಸ್ಯೆ ತರ ಏನು ಕಾಣ್ತಾ ಇಲ್ಲ. ಏನೋ ಸ್ವಲ್ಪ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಅಷ್ಟೇ. ನೀವಿಷ್ಟೆಲ್ಲ ಹೇಳಿದ ಮೇಲೆ ಯಾವ ಚಿಂತೆನೂ ಇಲ್ಲ ಡಾಕ್ಟ್ರೆ. ಆದರೆ ಅವ್ರು ನಮ್ಮ ಮನೆಗೆ ಬಂದಿದ್ರಲ್ಲ ಡಾಕ್ಟ್ರು, ಅವ್ರು ಇದನ್ನೆಲ್ಲ ಹೇಳೇ ಇಲ್ಲ. ಹೌದಾ? ಇರ್ಲಿ ಬಿಡಿ, ನನಗೇನು ಗೊತ್ತಿಲ್ಲ. ನಾನೀಗ ಇವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ನ ಬರ್ಕೊಡ್ತೀನಿ. ಒಂದು 2 ವಾರ ನೋಡೋಣ. ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ಒಂದು MRI ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಮೆದುಳಿನ ನರಗಳೆಲ್ಲ ಏನಾಗಿದೆ ಹೇಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಅಷ್ಟೇ. ಸರಿ ಡಾಕ್ಟ್ರೆ. ತಪ್ಪದೆ ಮಾತ್ರೆಗಳನ್ನು ಕೊಡಿ, ಓವರ್ಡೋಸ್ ಕೊಡಬೇಡಿ, ತೊಂದರೆ ಆಗುತ್ತೆ. ಒಂದು ಇಂಜೆಕ್ಷನ್ ಕೊಡ್ತೀನಿ ಈಗ ಇವ್ರಿಗೆ, ಅದರಿಂದ ಸ್ವಲ್ಪ ಚಟುವಟಿಕೆಗಳೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸ್ವಲ್ಪ ಶೆಲ್ಟ್ ಫೋಲ್ಡ್ ಮಾಡಿ. ಒಂದು ನಿಮಿಷ. ಏ ಹಾಕೊಂಡಿದ್ದೀಯಪ್ಪ? ನಾನು ಬರೀಬೇಕು, ನಾನೇ ಪಾಠ ಮಾಡಬೇಕು. ನಾನು ಬರೀಬೇಕು, ಆಯ್ತು, ನಾನು ಪಾಠ ಮಾಡಬೇಕು. ಏನಾಗಲ್ಲ. ಪಾಪ ಸುಮ್ಮನೆ ಕೂತಿದ್ದಾನೆ, ಅವನಿಗೆಲ್ಲ ಅರ್ಥ ಆಗುತ್ತೆ ಅಲ್ವೇನೋ ಸುರೇಶ? ಹೌದು ಹೌದು, ಪಾಠ ಮಾಡಬೇಕು, ಪುಸ್ತಕ ಬರೀಬೇಕು. ನೋಡಿ, ಎಲ್ಲ ಟ್ಯಾಬ್ಲೆಟ್ಸ್ನು ಬರೆದಿದ್ದೀನಿ. ಸರಿಯಾದ ಟೈಮಿಗೆ ಕೊಡಿ, ಎಲ್ಲ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹೊರಟು ಬನ್ನಿ. ಯೋಚನೆ ಮಾಡೋಂಥ ಏನಿಲ್ಲ, ಹೊರಟು ಬನ್ನಿ. ಸರಿ ಹೋಗುತ್ತದೆ. ಬಾ, ಮನೆಗೆ ಹೋಗಿ ಬಿಸಿನೀರು ಶಾಖ ಕೊಡ್ತೀನಿ. ಬಾ.